ಪೊಲೀಸರ ಬಗ್ಗೆ ಯಾರೇನೇ ಅಂದ್ಕೊಂಡಿರಬಹುದು, ಆದರೆ ಪೊಲೀಸರಲ್ಲೂ ದಿಟ್ಟ ಮತ್ತು ಧೈರ್ಯಶಾಲಿ ಅಧಿಕಾರಿಗಳಿರ್ತಾರೆ. ಅಸಾಧ್ಯ ಕೇಸ್ಗಳನ್ನು ಭೇದಿಸಿ ಸಾಹಸ ಮೆರೆದಿರ್ತಾರೆ. ಅಂತ ಚಾಣಾಕ್ಷ ಅಧಿಕಾರಿಗಳೇ ನಮ್ಮ ಸೂಪರ್ ಕಾಪ್ಗಳು. ಅಂದಾಗೆ ಇವತ್ತಿನ ಸೂಪರ್ ಕಾಪ್ ಯಾರು? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯೇ ಕಾಕಿಗಳ ಕರ್ತವ್ಯ. ಆದರೆ ಅದೊಂದು ಕೇಸ್ ಮಾತ್ರ ಪೊಲೀಸರ ಬುಡಮರ್ಜಿಗೆ ಬಿದ್ದ ಕೈಗೆ ರಕ್ತ ಅಂಟಿಸಿಕೊಂಡು ಇವತ್ತು ಪೊಲೀಸರು ಕಂಬಿಯಿಂದೆ ಸೇರಿದ್ದಾರೆ. ಈ ಕೇಸ್ನಲ್ಲಿ ಘಟಾನುಘಟಿ ರಾಜಕಾರಣಿಗಳಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಇಂಥ ಕಾಕಿಗಳ ಕರಾಮತ್ತನ್ನ, ಅವರ ಹಿಂದಿರೋ ಪ್ರಭಾವಗಳ ಪಾತ್ರ ಹೊರಗೆಳೆದ ಖಡಕ್ ಕಾಕಿಯೇ ಇವತ್ತಿನ ಸೂಪರ್ ಕಾಪ್. ಪ್ರಿಯ ವೀಕ್ಷಕರೇ, ಖಾಕಿ ಕಂಡ್ರೆ ಮೈಲಿ ದೂರ ಓಡೋ ಕಾಲ ಇದು. ಯಾಕಂದ್ರೆ ಖಾಕಿಯ ಖದರ್ರೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಖಡಕ್ ಖಾಕಿಗಳು ಇದ್ದಾರೆ, ಹಾಗೆ ಪ್ರಭಾವಿಗಳ ಮರ್ಜಿಗೆ ಬಿದ್ದು ತಮ್ಮ ಕರ್ತವ್ಯವನ್ನೇ ಮರ್ತಿರೋ ಭ್ರಷ್ಟ ಹಂದಿ ಹೆಗ್ಗಣಗಳು ಇದಾವೆ. ಇವತ್ತು ನಿಮಗೆ ಆ ಎರಡು ಖಾಕಿಗಳ ದರ್ಶನ ಮಾಡಿಸ್ತೀವಿ. ಅದೊಂದು ಕೇಸಲ್ಲಿ ಪ್ರಭಾವಿಗಳ ಹಿರಿಯ ಅಧಿಕಾರಿಗಳ ಮಾತಿಗೆ ಕಟ್ಟು ಬಿದ್ದು ಜೈಲು ಸೇರಿರೋ ಖಾಕಿಗಳು ಇದ್ದಾರೆ. ಇಂಥ ಭ್ರಷ್ಟ ಮತ್ತು ಕೈಗೆ ನೆತ್ತರಂಟಿಸಿಕೊಂಡಿದ್ದ ಖಾಕಿಗಳನ್ನ ಒದ್ದು ಒಳಗೆ ಹಾಕಿದ ಸೂಪರ್ ಕಾಪ್ ಕೂಡ ಇದ್ದಾರೆ. ಅಂದಹಾಗೆ ಇವತ್ತಿನ ಸೂಪರ್ ಕಾಪ್ ರೋಚಕ. PSI ಗೋಪಾಲ್ ಹಳ್ಳೂರ್ ಅವತ್ತು ದುಷ್ಟನೊಬ್ಬನ ಎನ್ಕೌಂಟರ್ ಮಾಡಿ ಗುಂಡೇಟು ತಿಂದು ಆಸ್ಪತ್ರೆಗೆ ದಾಖಲಾಗಿದ್ರು. ಪ್ರತಿಯೊಬ್ಬರು ಇವರ ಧೈರ್ಯಕ್ಕೆ, ಸಾಹಸಕ್ಕೆ ಭೇಷ್ ಭೇಷ್ ಅಂದವ್ರೆ. ಆದ್ರೆ ಇವತ್ತು ಕೇಸು ಕಂಪ್ಲೀಟ್ ಉಲ್ಟಾ. ಅದೇ PSI ಅರೆಸ್ಟ್ ಆಗಿದ್ದಾರೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ 3 ಜನ ಕಾನ್ಸ್ಟೇಬಲ್ಗಳು ಕೂಡ ಅಂಧರಾಗಿದ್ದಾರೆ. ಹಾಗೆ ಈ ಕತೆ ಶುರುವಾಗೋದು ಕಳೆದ ಅಕ್ಟೋಬರ್ 30ರ ಬೆಳಗಿನ ಜಾವ 5 ಗಂಟೆಯಿಂದ. ಅವತ್ತು ವಿಜಯಪುರದ ಇಂಡಿ ತಾಲೂಕಿನ ಕೊಂಕಣಗಾಂವ್ ಅನ್ನೋ ಊರಿನ ಹೊರವಲಯದಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ರು. ಅದೊಂದು ಎನ್ಕೌಂಟರ್. ಅವತ್ತು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದು ಧರ್ಮರಾಜ್ ಚಡಚಣ. ಅವತ್ತು ಭೀಮಾ ತೀರದ ಹಂತಕರ ಪೈಕಿ ಒಬ್ಬನಾಗಿರೋ ಮಲ್ಲಿಕಾರ್ಜುನ್ ಚಡಚಣನ ಪುತ್ರ ಧರ್ಮರಾಜ್ ಚಡಚಣ ಕೊಂಕಣಗಾಂವ್ನ ಹೊಲದ ನಡುವೆ ಅಡ್ಡ ಹಾಕಿದ್ದಾನೆ. ಅಲ್ಲಿ ಕುಳಿತು ಹತ್ಯೆಗೆ ಪ್ಲಾನ್ ಹಾಕಿದ್ದಾನೆ. ಅವರ ಬಳಿ ಮಾರಕಾಸ್ತ್ರಗಳಿವೆ ಅನ್ನೋ ಮಾಹಿತಿ ಚಡಚಣ PSI ಗೋಪಾಲ್ ಹಳ್ಳೂರ್ ಅಂಡ್ ಟೀಮ್ ಗೊತ್ತಾಗಿತ್ತು.
ಹೀಗಾಗಿ ಬೆಳ್ಳಂಬೆಳಗ್ಗೆ ಅಲ್ಲಿ ರೇಡ್ ಮಾಡಿದ್ದಾರೆ. ಆದ್ರೆ ಧರ್ಮರಾಜ ಪೊಲೀಸರ ಕೈಗೆ ಸುಲಭವಾಗಿ ಸಿಗೋನಾಗಿರ್ಲಿಲ್ಲ. PSI ಗೋಪಾಲ್ ಹಳ್ಳೂರ್ ಮೇಲೇನೆ ಫೈರ್ ಮಾಡಿದ್ದಾನೆ. ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ದ ಸಬ್ ಇನ್ಸ್ಪೆಕ್ಟರ್ ಕೈಯೊಳಗೆ ಗುಂಡು ತೂರಿದೆ. ಗೋಪಾಲ್ ತಕ್ಷಣ ತಮ್ಮ ಸರ್ವಿಸ್ ರಿವಾಲ್ವರ್ಗೆ ಕೆಲಸ ಕೊಟ್ಟಿದ್ದಾರೆ. ನೋವಿನಲ್ಲೂ ಧರ್ಮರಾಜನತ್ತ ಫೈರ್ ಮಾಡಿದ್ದಾರೆ. ಈ ವೇಳೆ ಅಲ್ಲೇ ಇದ್ದ ಧರ್ಮರಾಜನ ಬಲಗೈ ಬಂಟ ಶಿವಾನಂದ ಶ್ರೀಶೈಲ್ ಬಿರಾದರ್ಗೂ ಪೊಲೀಸರು ಹಾರಿಸಿದ ಗುಂಡು ತಗುಲಿದೆ. ತಕ್ಷಣ ಅಲ್ಲಿದ್ದವರು ಗುಂಡೇಟು ತಿಂದವರನ್ನ ಚಡಚಣದ ಸರ್ಕಾರಿ ಆಸ್ಪತ್ರೆ ಕರೆದೊಯ್ದಿದ್ದಾರೆ. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರಕ್ಕೆ ಶಿಫ್ಟ್ ಮಾಡಲಾಗಿದೆ. ಗುಂಡೇಟು ತಿಂದ ಭೀಮಾ ತೀರದ ಹಂತಕ ಧರ್ಮ ನಂತರ ಆಸ್ಪತ್ರೆಯಲ್ಲಿ ಅಸುನೀಗಿದ್ದ. PSI ಮತ್ತು ಧರ್ಮನ ಬಲಗೈ ಬಂಟ ಶಿವಾನಂದ ಶ್ರೀಶೈಲ್ ಚೇತರಿಸಿಕೊಂಡಿದ್ರು. ಪೊಲೀಸರು ಧರ್ಮರಾಜನ ಅಡ್ಡೆಯಿಂದ ಬರೋಬ್ಬರಿ 5 ನಾಡ ಪಿಸ್ತೂಲ್, 5 ಲಾಂಗ್ ರೇಂಜ್ನ 303 ರಿವಾಲ್ವರ್ ಸೀಸ್ ಮಾಡಿದ್ರು. ಶೂಟೌಟ್ ಆದ ಸ್ಥಳದಲ್ಲೇ PSI ಗೋಪಾಲ್ ಸರ್ವಿಸ್ ರಿವಾಲ್ವರ್ ಕೂಡ ಸಿಕ್ಕಿತ್ತು. ಈ ನಡುವೆ ಆಸ್ಪತ್ರೆ ಬಳಿ ಬಂದಾಕೆಯೊಬ್ಬಳು ಸಿಕ್ಕವರನ್ನ ಬೈದಾಡತೊಡಗಿದ್ಲು. ಆಕ್ರೋಶದಿಂದ ಕುದಿತಾ ಇದ್ದ ಆಕೆ ಹೇಳ್ತಾ ಇದ್ದದ್ದು ಒಂದೇ, ಮಾದ್ಯ ಮಾಡ್ಯಾನ, ಪೊಲೀಸರಿಗೆ ಹೇಳಿ ಹೊಡ್ಸ್ಯಾನ ಅನ್ನೋದು ಆಕೆಯ ಪುಕಾರಾಗಿತ್ತು. ಆಕೆಯ ಹೆಸರು ವಿಮಲಾಬಾಯಿ. ಆಕೆ ಪೊಲೀಸರ ಗುಂಡೇಟಿಗೆ ಬಲಿಯಾದ ಧರ್ಮರಾಜನ ತಾಯಿ. ಪೊಲೀಸರು ಹಚ್ಚಿ ಮಾಡ್ತಾನ ಯಾನವನಿಗೆ ಹಿಡ್ಕೊಂಡ 20 ವರ್ಷದ ಮಗನಿಗೆ ಬಿ ಮಾಡ್ದ. ಈಗ ನನ್ನ ಕೂಸ್ ಹೊರಗೆ ಬಂದು ಹಾಗಾದ್ರೆ ಆಕೆ ಹೇಳ್ತಿರೋ ಆ ಮಾದ್ಯ ಯಾರು? ಆತ ಮತ್ಯಾರು ಅಲ್ಲ, ಮಹದೇವ್ ಸಾಹುಕಾರ ಬೈರ್ಗೊಂಡ. ಪ್ರಿಯ ವೀಕ್ಷಕರೇ, ಇಲ್ಲೊಂದು ಸಣ್ಣ ಫ್ಲಾಶ್ ಬ್ಯಾಕ್ ನಿಮಗೆ ಹೇಳ್ಬಿಡ್ತೀವಿ ಕೇಳಿ. ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳ ಭೀಮಾ ತೀರದಲ್ಲಿ ಬೈರ್ಗೊಂಡ ಮತ್ತು ಚಡಚಣ ಅನ್ನೋ 2 ಕುಟುಂಬಗಳ ನಡುವಿನ ದಶಕಗಳ ದ್ವೇಷವೇ ಇವತ್ತಿನ ಸ್ಟೋರಿಗೆ ಮೂಲ ಕಾರಣ. ಪುತ್ರಪ್ಪ ಬೈರ್ಗೊಂಡ ಮತ್ತು ಮಲ್ಲಿಕಾರ್ಜುನ ಚಡಚಣ ಪರಸ್ಪರ ಕೊಂದೇ ಬಿಡುವಷ್ಟು ದ್ವೇಷ ಸಾಧಿಸ್ತಿದ್ರು. ಮುಂದೆ ಮಲ್ಲಿಕಾರ್ಜುನ ಚಡಚಣ ಎಲ್ಲಿ ಹೋದ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಆತ ಇದೇ ಮಹದೇವ್ ಸಾಹುಕಾರನ ಹತ್ಯೆ ಆಗೋವರೆಗೂ ಭೀಮಾ ತೀರಕ್ಕೆ ಕಾಲಿಡಲ್ಲ ಅಂತ ಶಪಥ ಮಾಡಿ ಹೋಗಿದ್ನಂತೆ. ಇನ್ನು ಪುತ್ರಪ್ಪನ ಹತ್ಯೆಗೆ ಮಲ್ಲಿಕಾರ್ಜುನ ಚಡಚಣನ ಪುತ್ರ ಧರ್ಮರಾಜ್ ಸ್ಕೆಚ್ ಹಾಕಿದ್ದ. 2008ರಲ್ಲಿ ಒಮ್ಮೆ ಗುಂಡು ಹಾರಿಸಿದ್ದ. ಅದೇ ಗುಂಡೇಟಿಗೆ 2011ರವರೆಗೆ ನರಳಿ ಪುತ್ರಪ್ಪ ಸತ್ತೇ ಹೋಗಿದ್ದ. ಅಲ್ಲಿಂದ ಶುರುವಾಯಿತು ಧರ್ಮರಾಜನ ಅಟ್ಟಹಾಸ. ಆದ್ರೆ ಚಡಚಣ PSI ಗೋಪಾಲ್ ಹಳ್ಳೂರ್ ಧರ್ಮರಾಜನ ಎನ್ಕೌಂಟರ್ ಮಾಡಿ ಕೊಂದೇ ಹಾಕಿದ್ರು. ಧರ್ಮರಾಜನ ತಾಯಿ ತಮ್ಮ ಕುಟುಂಬದ ದಶಕಗಳ ಕಾಲದ ಬದ್ಧ ವೈರಿ ಮಹದೇವ್ ಬೈರ್ಗೊಂಡನೆ ಕೊಲಿಸಿದಾನೆ ಅಂತ ಹೇಳ್ತೊಳಗಿದ್ಲು. ಆದ್ರೆ ಮಹದೇವ್ ಬೈರ್ಗೊಂಡ ಮಾತ್ರ ಇದೆಲ್ಲ ಸುಳ್ಳು ಅಂತ ಸಾರಿ ಹೇಳಿದ್ದ. ಅಲ್ಲ, 2 ಕೋಟಿ ರೂಪಾಯಿ ಮಾಡ್ತಿದ್ದು ಇನ್ನೊಬ್ರು ಹಂಗೆ ಮಾಡಿಸ್ತಾರ್ರಿ. 2 ಕೋಟಿ ರೂಪಾಯಿ ಕೊಟ್ಟು ಯಾಕೆ ಮಾಡಿಸ್ಬೇಕ್ರಿ? ನನಗೆ ಏನು ಮಾಡಿಸೋ ಸಂಬಂಧ ಬಲ್ರಿ. ನಾ ಹಂಗೆ ಮಾಡಿಸ್ಬೇಕಾದ್ರೆ ಉಮ್ರಾಣಿ ಬಿಟ್ಟು ಕೇವ್ರಿಗೆ ಬರ್ತಿತ್ತಿಲ್ರಿ. ಅದೇ ಉದ್ದೇಶ ಇದ್ರಿ ನಮ್ಮದು. ಉಮ್ರಾಣಿ ಊರೇ ಬಿಟ್ಟಿನ್ರಿ, ಹೊಲ ಮಾರ್ಲಕತ್ತೀನಿ ಉಮ್ರಾಣಿ ಪೂರಾ. ನಾವು ಉತ್ತಾರಗಳು ತೋರಿಸ್ತೀನಿ ನಿಮಗೆ. ಮಾರ್ಲಕತ್ತೀನಿ ಉಮ್ರಾಣಿದೆ ನಾವು ಎಲ್ಲ ಮಾರೇನ್ರಿ. ರವಾಸಿ ಕೇವ್ರ ರವಾಸ್ ತೋರಿಸ್ತೀನಿ ನಿಮಗೆ ಅಡ್ರೆಸ್. ಉಮ್ರಾಣಿ ಸೌಕರ್ ಅಲ್ಲ ಈಗ ಕೇವ್ರೂರ್ ಆಗ್ಯದ ಕೊಡ್ತೀರಿ. ಹೋಟೆಲ್ ಲಿಸ್ಟ್ ಕೇವ್ರ ಆಗದ್ರಿ. ಅದೇನೋ ಬೆಳೆಸ್ಬೇಕಾದ್ರೆ ಉಮ್ರಾಣಿ ಬಿಟ್ಟು ಬರ್ತಿದ್ಲ. ನನ್ನೂ 2 ಅಣ್ಣು ಕೊಲೆ ಆಗ್ಯಾವ. ಅದೇನೋ ಟೈಮ್ ಇತ್ತು ಆಗ್ಯದ್ರಿ. ಅದೆಲ್ಲ ಬಿಟ್ಟು ನಾ ಸಮಾಜ ಸೇವೆ ಮಾಡಬೇಕು, ಒಂದು ಸಾಲಿ ತೊಗೊಂಡು ನನ್ನ ಕಾಂಟ್ಯಾಕ್ಟ್ ಲೈಸೆನ್ಸ್ ನಂದು ಒಕ್ಕಲ್ತನ ಮಾಡ್ಕೊಂಡು ನಾ ಕೂತೇನೆ ರೀ. ಅದು ಸುಮ್ಮನೆ ಇಲ್ಲೊಂದು 40 ಕೊಟ್ಟರೆ ಹಾಕೊಳ್ಳಿ. ಈಗ ಆರೋಪ ಸುಳ್ಳು ಆರೋಪ ಮಾಡ್ತಾರೆ ಅವ್ರು ಮಾಡೋದು ಅಂದ್ಮೇಲೆ ಸುಳ್ಳು ಅಲ್ರಿ. ನ್ಯಾಯ PSI ಹಾಕ್ಬಿಲ್ರಿ. PSI ನ್ಯಾಯ ಹಾಕ್ತಾರೆ. ನಾನು MLA ನ್ಯಾಯ ಅಂತಾರೆ PSI ರೀ. ಏನು ಸಮುದ್ರ ಬರೀ ಮಹದೇವ್ ಬೈರ್ಗೊಂಡ ಮಾತ್ರ ಅಲ್ಲ, ಅವತ್ತು ಸ್ಥಳಕ್ಕೆ ಬಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದು ಇದನ್ನೇ. ಧರ್ಮರಾಜನಿಗೆ ಇಲ್ಲೀಗಲ್ ಆಗಿ ವೆಪನ್ ಸಪ್ಲೈ ಮಾಡಿದ್ದ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಅದರಂತೆ ಅಲ್ಲಿ ರೇಡ್ ಮಾಡಲಾಗಿತ್ತು. ಆದ್ರೆ ಅಹಂಕಾರಿ ಧರ್ಮ ಪೊಲೀಸರಿಗೆ ಕೋಆಪರೇಟ್ ಮಾಡಿರಲಿಲ್ಲ. ಅನಿವಾರ್ಯವಾಗಿ ಎನ್ಕೌಂಟರ್ ಮಾಡಬೇಕಾಯ್ತು. ಅಷ್ಟೇ ಅಲ್ಲ, ಪೊಲೀಸ್ ಎನ್ಕೌಂಟರ್ ಆದ ಕಾರಣ ಧರ್ಮರಾಜನ ಪೋಸ್ಟ್ ಮಾರ್ಟಮ್ ಅನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವೇ ನಡೆಸಲಾಗ್ತಾ ಇದೆ ಅಂದಿದ್ರು. ಇದಿಷ್ಟು ಕಳೆದ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಡೆದ ಘಟನೆ.
ಲೆಕ್ಕಾಚಾರದ ಹಾಗಾಗಿದ್ರೆ ಈ ಎನ್ಕೌಂಟರ್ ಕಥೆಯನ್ನ ಜನ ಮರೆತು ಬಿಡಬೇಕಾಗಿತ್ತು. ಧರ್ಮ ಅನ್ನೋ ದುಷ್ಟ ಕಾಲಗರ್ಭದಲ್ಲಿ ಕಣ್ಮರೆಯಾಗ್ಬಿಡ್ಬೇಕಿತ್ತು. ಆದ್ರೆ ಆಗಿದ್ದೇ ಬೇರೆ ನೋಡಿ. ಯಾಕಂದ್ರೆ ಧರ್ಮನ ತಾಯಿ ವಿಮಲಾಬಾಯಿ ಸುಮ್ಮನಿರ್ಲಿಲ್ಲ. ತನ್ನ ಇನ್ನೊಬ್ಬ ಮಗ ಕಾಣ್ತಾ ಇಲ್ಲ, ಆತನನ್ನು ಪೊಲೀಸರೇ ಏನೋ ಮಾಡಿದ್ದಾರೆ ಅನ್ನತೊಡಗಿದ್ಲು. ಆತನನ್ನ ಹುಡುಕೊಡಿ ಅಂತ ಅವತ್ತೊಂದಿನ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೂಡ ಕೊಟ್ಲು. ಗಂಡ ಮಲ್ಲಿಕಾರ್ಜುನ್ ಚಡಚಣನ ಮೇಲೆ ಸಾಕಷ್ಟು ಆರೋಪಗಳಿವೆ. ಮಗ ಧರ್ಮರಾಜನ ಮೇಲೂ ಕೇಸುಗಳಿವೆ. ಗಂಡ ನಾಪತ್ತೆಯಾಗಿದ್ದಾನೆ. ಎಲ್ಲಿದ್ದಾನೆ ಅನ್ನೋದೇ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಈ ನಡುವೆ ಅಟ್ಟಹಾಸ ಮಾಡ್ತಿದ್ದ ಮಗ ಕೂಡ ಎನ್ಕೌಂಟರ್ಗೆ ಬಲಿಯಾಗಿದ್ದ. ಆದ್ರೆ ತಾಯಿ ವಿಮಲಾಬಾಯಿ ಮಾತ್ರ ಸುಮ್ಮನೆ ಕೂರ್ಲಿಲ್ಲ. ಮಗನನ್ನ ಮಣ್ಣಿಗೆ ಹಾಕಿದ ಮರುಕ್ಷಣವೇ ಆಕೆ ಅದೊಂದು ಪ್ರಾಯೋಜಿತ ಎನ್ಕೌಂಟರ್ ಅನ್ನು ತೊಡಗಿದ್ಲು. ಅಷ್ಟೇ ಅಲ್ಲ, ಘಟನೆ ನಡೆಯೋ ವೇಳೆಯಲ್ಲಿ ಮತ್ತೊಬ್ಬ ಮಗ ಸ್ಥಳದಲ್ಲಿದ್ದ. ಆದ್ರೆ ಈಗಾತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹುಡುಕೊಡಿ ಅಂತ ಗೋಗರೆಯ ತೊಡಗಿದ್ಲು. ಅಷ್ಟಕ್ಕೂ ಆಕೆಯ ಮತ್ತೊಬ್ಬ ಮಗನ ಹೆಸರು ಗಂಗಾಧರ್ ಚಡಚಣ. ಧರ್ಮರಾಜ್ ಚಡಚಣನ ಎನ್ಕೌಂಟರ್ ನಡೆದ ದಿನದಿಂದ ಆತನ ಜೊತೆಗಿದ್ದ ಆತನ ಸಹೋದರ ಗಂಗಾಧರ ಕಾಣೆಯಾಗಿದ್ದ. ಆತ ಎಲ್ಲಿದ್ದಾನೆ ಅನ್ನೋ ಸುಳಿವೇ ಇಲ್ಲ. ಇತ್ತ ತಾಯಿ ಮಾತ್ರ ಮಗನ ವಿಚಾರವಾಗಿ ಕಂಡವರನ್ನೆಲ್ಲ ಗೋಗರಿತಾ ಓಡಾಡತೊಡಗಿದ್ಲು. ಆದ್ರೆ ಪೊಲೀಸರು ಮಾತ್ರ ಅದ್ಯಾಕೋ ವಿಮಲಾಬಾಯಿಯ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಅದೇ ಟೈಮ್ಗೆ ಕಲಬುರಗಿ ವಿಭಾಗಕ್ಕೆ IGP ಆಗಿ ರಾಮಚಂದ್ರ ರಾವ್ ಜಾಗಕ್ಕೆ ಟಫ್ ಕಾಪ್ ಅಲೋಕ್ ಕುಮಾರ್ ಬಂದ್ರು. ವಿಮಲಾಬಾಯಿ ಅಲೋಕ್ ಬಳಿ ತನ್ನ ಗೋಳು ಹೇಳ್ಕೊಂಡ್ರು. ಆಗ ಆಕೆಗೆ ಬಂದ ಸಲಹೆಯಂತೆ ಹೈಕೋರ್ಟ್ಗೆ ಒಂದು ಹೆಬಿಯಸ್ ಕಾರ್ಪಸ್ ಅರ್ಜಿ ಹಾಕಿ ಕಾಣೆಯಾಗಿರೋ ನನ್ನ ಮಗನನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅಂತ ಬೇಡಿಕೊಂಡ್ರು. ಗಂಗಾಧರ ಪೊಲೀಸರ ಕಡೆ ನಿಂತಿದ್ರು. ಮತ್ತು ಸರೆಂಡರ್ ಮಾಡಿಸ್ಬೇಕು. ಲಗೇಜ್ ನನಗೆ ನ್ಯಾಯ ಸಿಗಬೇಕು. ನಾನು ಹೇಳ್ತೀನಿ ರೀ. ಮತ್ತು ಅವನಿಗೆ ಕೇಸರಿಗೆ ಗೊತ್ತು, ಈ ಮಾದೆಗೆ ಗೊತ್ತು, ಎಲ್ಲಿ ಇಟ್ಟಾರ ಅನ್ನೋದು ಗೊತ್ತು, ಏನು ಬಿಡ್ತಾರ ಅನ್ನೋದು. ಒಟ್ಟು ನನಗೆ ನ್ಯಾಯ ಸಿಗಬೇಕು ರೀ. ಅವನಿಗೆ ಯಾನ್ ಅನ್ನೋದು ನನಗೆ ಧಮಕಿ ಹಾಕಬೇಕು. ಅವ್ರು ನನ್ನ ಲಗೇಜ್ ನನಗೆ ಹಿಂಗೆ ನ್ಯಾಯ ಸಿಗಬೇಕು. ಅದು ಒಂದೇ ಹೇಳ್ಕೊತೀನಿ ರೀ. ಯಾರು ಎತ್ಕೊಂಡು ಹೋಗ್ಯಾರ? ಅವ್ರು ಪೊಲೀಸರೇ ಹೋಯ್ದಾರೆ. ನನ್ನ ಮಗನಿಗೆ ಇವ್ನಿಗೆ ಎನ್ಕೌಂಟರ್ ಮಾಡ್ರೆ ಅವರೇ ತೊಗೊಂಡೋಗ್ಯಾರ. ಅವ್ರಿಗೆ ಗೊತ್ತು. ಇಬ್ರು ಕೂಡ ಮನ್ಕೊಂಡ್ರು. ಸಂಘಟನೆಯವ್ರಿಗೆ 5-6 ಮಂದಿಗೆ ಒಯ್ತೇರಂದು ಒಳಗೆ ಅವ್ರಿಗೆ ಇವ್ರು ಹೇಳ್ತಾರೆ, ಆ ಕಡೆ ಹೇಳ್ತಾರೆ, ಒಯ್ದವ್ರಿಗೆ ಜೇಲ್ನ ಹೋಗಿದ್ರು. ಈಗ ನನ್ನ ಮಕ್ಕಳಿಗೆ ಅಡ್ಡಕೈ ಹಿಂಗೆ ಮಾಡ್ಯಾರ. ಒಟ್ಟು ನನ್ನ ಗಂಗಾಧರಂದು ನ್ಯಾಯ ಸಿಗಬೇಕು. ಅವ್ರು ಮತ್ತೆ ಅಲ್ಲಿ ಇಲ್ಲಿ ಇಟ್ಟಿದ್ರಂದ್ರೆ ಪಟ್ನೆ ತಂದು ಜೈಲಿಗೆ ಒಪ್ಪಿಸ್ಬೇಕು. ಇಲ್ಲಾಂದ್ರೆ ಅವ್ರನ್ನ ಹಿಂಗೆ ಮಾಡಿದೆ ತಿಳಿ ನಮಗೆ ನ್ಯಾಯ ಸಿಗ್ಬೇಕು. ಅದು ಒಂದೇ ಬೇಡ್ಕೊತೀನಿ ನಾನು. ಈ ನಡುವೆ ಉತ್ತರ ವಲಯ IGP ಅಲೋಕ್ ಕುಮಾರ್ ಭೀಮಾ ತೀರದ ಹಂತಕರ ಬಗ್ಗೆ ಸೀರಿಯಸ್ ಆಗಿದ್ರು. ಭೀಮಾ ತೀರಕ್ಕೆ ಮೇಲಿಂದ ಮೇಲೆ ಭೇಟಿ ನೀಡಿ ಅಲ್ಲಿನ ಸಮಾಜಘಾತುಕ ಶಕ್ತಿಗಳ ಪಾಲಿಗೆ ವಿಲನ್ ಆಗಿದ್ರು. ಅವರಿಗೆ ಚಡಚಣ ಫ್ಯಾಮಿಲಿಯ ಅದೊಂದು ಸೀಕ್ರೆಟ್ ಗೊತ್ತಾಗಿತ್ತು. ಅದನ್ನ ತಮ್ಮವರೇ ಮಾಡಿದ್ದಾರೆ ಅಂತ ಅನಿಸ್ತೊಡಗಿತ್ತು. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂದ್ಕೊಂಡವರೇ ಅದೇ ನಿಟ್ಟಿನಲ್ಲಿ ತನಿಖೆ ಮುಂದುವರೆಸಿದ್ರು. ಹೈಕೋರ್ಟ್ನಲ್ಲಿ ವಿಮಲಾಬಾಯಿ ಸಲ್ಲಿಸಿದ್ದ ಹೆಬಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆಗೆ ಬರೋ ಮುನ್ನವೇ ಪೊಲೀಸರ ಕೈಗೆ ಅದಿಬ್ಬರು ಸಿಕ್ಕಾಕೊಂಡಿದ್ದಾರೆ. ಒಬ್ಬ ಹನುಮಂತ ಪೂಜಾರಿ, ಮತ್ತೊಬ್ಬ ಸಿದ್ದಗೊಂಡಪ್ಪ ತಿಕ್ಕೊಂಡಿ. ಇವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದೆ ಅದೊಂದು ರಹಸ್ಯ ಹೊರಬರದೇ ಇರ್ಲಿ ಅಂತ. ಸೆರೆ ಸಿಕ್ಕ ಇಬ್ಬರು ಬಿಡಿಸಿಟ್ಟಿದ್ದು ಅದೊಂದು ರಹಸ್ಯ. ಅಂದಹಾಗೆ ಅದು ಪೊಲೀಸರ ಕೈಗೆ ಭೀಮೆಯ ರಕ್ತ ಅಂಟಿದ ಕಥೆ. ಗಂಗಾಧರ ಚಡಚಣ ಸಾವಿನ ರಹಸ್ಯ. ಎಸ್, ಗಂಗಾಧರ ಚಡಚಣ ಅದಾಗಲೇ ಸಾವನ್ನಪ್ಪಿದ್ದ. ಆತನನ್ನ ಕೊಂದು ಹಾಕಲಾಗಿತ್ತು. ಕೊಂದಿದ್ದು ಹನುಮಂತ ಪೂಜಾರಿ ಮತ್ತು ಸಿದ್ದಗೊಂಡಪ್ಪ ತಿಕ್ಕೊಂಡಿ. ಅವರಿಬ್ಬರು ಹೇಳಿದ ಪ್ರಕಾರ ಅದಕ್ಕೆ ಸಾಥ್ ಕೊಟ್ಟಿದ್ದು ಕೆಲ ಪೊಲೀಸರೇ. ಭೀಮಾ ತೀರದ ಹತ್ಯೆಗಳೇ ಹಾಗೆ. ಅಲ್ಲಿ ದ್ವೇಷಕ್ಕಾಗಿ ಏನ್ ಬೇಕಾದ್ರೂ ಕೂಡ ಆಗುತ್ತೆ. ಆದ್ರೆ ಈ ಕೇಸ್ನಲ್ಲಿ ಮಾತ್ರ ಕಾಕಿ ಕೈಗೆ ರಕ್ತ ಅಂಟಿತ್ತು. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಪೊಲೀಸರೇ ಹಂತಕರಿಗೆ ಸಾಥ್ ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಇನ್ಯಾವ ಮಟ್ಟದ ಪ್ರಭಾವ ಇದೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಎಸ್, ಈ ಕೇಸ್ನಲ್ಲಿ ಇಂದಿನ ಸರ್ಕಾರದ ಪ್ರಭಾವಿ ಸಚಿವರ ಹೆಸರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರು ಕೇಳಿಬರ್ತಾ ಇದೆ. ಅದೊಂದು ಡೀಲ್ಗಾಗಿ ಕೋಟಿ ಹಣ ಸಂದಾಯವಾಗಿರೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಇಷ್ಟಕ್ಕೂ ಏನು ಆ ಡೀಲು? ಯಾರು ಈ ಡೆಡ್ಲಿ ಸೀಕ್ರೆಟ್ನ ಇಂದಿನ ಡೀಲ್ ಮಾಸ್ಟರ್? ಇಲ್ಲಿದೆ ಆ ಸ್ಟೋರಿ.
ಭೀಮಾ ತೀರದಲ್ಲಿ ಬೈರಗೊಂಡ ಮತ್ತು ಚಡಚಣ ಫ್ಯಾಮಿಲಿ ನಡುವಿನ ದಶಕಗಳ ದ್ವೇಷಕ್ಕೆ ಅದೆಷ್ಟು ತಲೆಗಳುರುಳಿವೆಯೋ ಲೆಕ್ಕವೇ ಇಲ್ಲ. 20 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಮಲ್ಲಿಕಾರ್ಜುನ ಚಡಚಣ ಅದೇನಾಗಿದ್ದಾನೆ ಅನ್ನೋದೇ ಇದುವರೆಗೂ ಗೊತ್ತಿಲ್ಲ. ಇನ್ನು ಆತನ 3 ಮಕ್ಕಳ ಪೈಕಿ ಕಿರಿಯ ಮಗ ಹೀಗೆ 15 ವರ್ಷಗಳ ಹಿಂದೆ ಇದೇ ರೀತಿ ನಾಪತ್ತೆಯಾಗಿ ಆತ ಕೂಡ ಮರ್ಡರ್ ಆಗಿದ್ದ. ಇನ್ನು ಉಳ್ಕೊಂಡಿದ್ದು ಗಂಗಾಧರ ಮತ್ತು ಧರ್ಮ ಇಬ್ರೆ. ಆ ಪೈಕಿ ಧರ್ಮ PSI ಗೋಪಾಲ್ ಹಳ್ಳೂರ್ ಗುಂಡೇಟಿಗೆ ಪ್ರಾಣ ಬಿಟ್ರೆ ಅವನ ಜೊತೆಯಲ್ಲೇ ಇದ್ದ ಗಂಗಾಧರ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಪೊಲೀಸರಿಂದಾದ ಫೇಕ್ ಎನ್ಕೌಂಟರ್ ಬಗ್ಗೆ ಮತ್ತು ಗಂಗಾಧರ ಚಡಚಣನ ನಿಗೂಢ ನಾಪತ್ತೆ ಬಗ್ಗೆ ಅವರ ತಾಯಿ ವಿಮಲಾಬಾಯಿ ಹೈಕೋರ್ಟ್ ಮೆಟ್ಲೇರೋ ಹೊತ್ತಿಗೆ ಈ ಕಡೆ 2 ಆರೋಪಿಗಳನ್ನ ಗಂಗಾಧರನ ಹತ್ಯೆ ಕೇಸಲ್ಲಿ ಪೊಲೀಸರು ಬಂಧಿಸಿ ತಂದಿದ್ರು. IGP ಅಲೋಕ್ ಕುಮಾರ್ ಆ ಬಂಧಿತ ಆರೋಪಿಗಳನ್ನ ಸಪರೇಟ್ ಆಗಿ ಕರೆದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಹತ್ಯೆ ಕೇಸಲ್ಲಿ ನಿಮ್ಗೆ ಉಗ್ರ ಶಿಕ್ಷೆ ಆಗೋ ಹಾಗೆ ನೋಡ್ತೀನಿ ಅಂತ ಆವಾಜ್ ಬಿಟ್ಟಿದ್ದಾರೆ. ಅಷ್ಟಕ್ಕೆ ಆ ಆರೋಪಿಗಳಿಬ್ರು ಪತ್ರಗುಟ್ಟಿ ಹೋಗಿದ್ರು. ಅಲೋಕ್ ಮುಂದೆ ಅದೊಂದು ಡೆಡ್ಲಿ ಸೀಕ್ರೆಟ್ ರಿವೀಲ್ ಮಾಡಿಬಿಟ್ರು. ಬಂಧಿತ ಆರೋಪಿಗಳಿಬ್ರು ಹೇಳಿದ್ದು ಗಂಗಾಧರ ಚಡಚಣನ ಭೀಕರ ಹತ್ಯೆಯ ವಿಚಾರವನ್ನ. ಅವರಿಬ್ಬರು ಹೇಳಿದ ಪ್ರಕಾರ ಅವತ್ತು ಗಂಗಾಧರ ಚಡಚಣ ಎನ್ಕೌಂಟರ್ ನಡೆದ ಸ್ಥಳದಲ್ಲೇ ಸೆರೆ ಸಿಕ್ಕಿದ್ನಂತೆ. ಅದು ಕೆಲ ಪೊಲೀಸ್ ಅಧಿಕಾರಿಗಳಿಗೂ ಗೊತ್ತಿತ್ತಂತೆ. ಆನಂತರ ಖುದ್ದು ಪೊಲೀಸರೇ ಗಂಗಾಧರ ಚಡಚಣನನ್ನ ಹನುಮಂತಪ್ಪ ಪೂಜಾರಿ ಮತ್ತು ಸಿದ್ದಗೊಂಡಪ್ಪ ತಿಕ್ಕೊಂಡಿಗೆ ನೀಡಿದ್ರಂತೆ. ಅಷ್ಟಕ್ಕೂ ಇವರಿಬ್ಬರು ಮಹದೇವ ಸಾಹುಕಾರ ಬೈರಗೊಂಡನ ಸಹಚರರಂತೆ. ಹಾಗಾದ್ರೆ ಗಂಗಾಧರ ಚಡಚಣ ಏನಾದ? ಗಂಗಾಧರ ಚಡಚಣ ಅನ್ನೋ ಪಾತಕಿ ಭೀಕರವಾಗಿ ಹತ್ಯೆಯಾಗಿದ್ದ. ಸೆರೆ ಸಿಕ್ಕ ಇಬ್ಬರು ಹೇಳಿದ್ದಿಷ್ಟೇ, ತಮ್ಮ ಕೈಗೊಪ್ಪಿಸಿದ ಗಂಗಾಧರನ ಕತ್ತರಿಸಿ ಕೊಲೆ ಮಾಡಿದ್ವಿ. ಆನಂತರ ಗೋಣಿ ಚೀಲದಲ್ಲಿ ರುಂಡವನ್ನ ಕಟ್ಟಿ ಅದನ್ನ ಭೀಮಾ ನದಿಯ ಹಿಂಗಣಿ ಬ್ಯಾರೇಜ್ಗೆ ಹಾಕಿದ್ವಿ. ಆನಂತರ ಮುಂಡವನ್ನ ಉಕ್ಕಿ ಹರಿತಾ ಇದ್ದ ಭೀಮಾ ನದಿಗೆ ಹಾಕಿದ್ವಿ ಅಂತ ತಪ್ಪೊಪ್ಕೊಂಡಿದ್ರು. ಅಷ್ಟಕ್ಕೂ ಸೆರೆ ಸಿಕ್ಕ ಗಂಗಾಧರನನ್ನ ಪೊಲೀಸರೇ ನಮ್ಮ ವಶಕ್ಕೆ ನೀಡಿದ್ರು. ನಾವು ಆತನನ್ನ ಕೊಂದ್ವಿ ಅಂತ ಖುದ್ದು IGP ಅಲೋಕ್ ಕುಮಾರ್ ಮುಂದೆನೆ ಹೇಳಿಕೆ ನೀಡಿದ್ರು. ಅಲ್ಲಿಗೆ IG ಅಲೋಕ್ ಕುಮಾರ್ಗೆ ತಮ್ಮ ಸಂದೇಹ ನಿಜವಾಯಿತು ಅಂತ ಅನಿಸ್ತು. ಆಗಲೇ ಧರ್ಮನ ಎನ್ಕೌಂಟರ್ ಪ್ರಕರಣದ ಹೀರೋ ಚಡಚಣ PSI ಗೋಪಾಲ್ ಹಳ್ಳೂರ್ ಅವರನ್ನ ಕರೆಸ್ಕೊಂಡಿದ್ದು ಮತ್ತವರನ್ನ ವಿಚಾರಣೆ ಮಾಡಿದ್ದು. ಆಗ ಬಯಲಾಯ್ತು ನೋಡಿ ಇಡೀ ಪ್ರಕರಣದ ಹಿಂದಿನ ಡೆಡ್ಲಿ ಸೀಕ್ರೆಟ್. ಅಲೋಕ್ ಬಳಿ ಬಂದ PSI ಗೋಪಾಲ್ ಹಳ್ಳೂರ್ ಅವರನ್ನ ಅಸಲಿಗೆ ಈ ಎನ್ಕೌಂಟರ್ ಹೇಗಾಯ್ತು, ಏನೇನೆಲ್ಲ ಆಯ್ತು ಹೇಳಿ ಅಂತ ಕೇಳಿದ್ದಾರೆ. ಆಗ ಗೋಪಾಲ್ ತಮ್ಮ ಶೌರ್ಯ ಸಾಹಸದ ಬಗ್ಗೆ ಇಂಚಿಂಚಾಗಿ ಹೇಳಿದ್ದಾರೆ. ಧರ್ಮ ತನ್ನ ಸಹಚರರ ಜೊತೆ ತೋಟದ ಮನೆಯ ಅಡ್ಡೆಯಲ್ಲಿ ಇಲ್ಲೀಗಲ್ ವೆಪನ್ಸ್ ಇಟ್ಕೊಂಡು ಯಾರ್ದೋ ಹತ್ಯೆಗೆ ಸಂಚು ರೂಪಿಸಿದಾನೆ ಅನ್ನೋ ಮಾಹಿತಿ ಬಂದಿತ್ತು. ಕೂಡಲೇ ನಮ್ಮ ಟೀಮ್ ಸಮೇತ ರೇಡ್ ಮಾಡಿದ್ವಿ. ಆದ್ರೆ ಧರ್ಮ ಶರಣಾಗದೆ ತನ್ನಲ್ಲಿದ್ದ ಕಂಟ್ರಿ ಮೇಡ್ ಪಿಸ್ತೂಲ್ನಿಂದ ನನ್ನ ಬಲಭುಜಕ್ಕೆ ಶೂಟ್ ಮಾಡಿಬಿಟ್ಟ. ಹಾಗಾಗಿ ನಾನು ಪ್ರಾಣ ರಕ್ಷಣೆಗಾಗಿ ಶೂಟ್ ಮಾಡಲೇಬೇಕಾಯ್ತು ಅಂತ ಹೇಳಿದ್ದ. ಆದ್ರೆ ಇಲ್ಲೇ ನೋಡಿ IG ಅಲೋಕ್ ಕುಮಾರ್ಗೆ ಮತ್ತಷ್ಟು ಅನುಮಾನ ಕಾಡಿದ್ದು. ಅಲ್ಲರಿ, ಬಲಭುಜಕ್ಕೆ ಬುಲೆಟ್ ಬಿದ್ರೆ ಅದ್ ಹೇಗೆ ಮತ್ತೆ ಅದೇ ಕೈಯಿಂದ 5 ರೌಂಡ್ ಫೈರ್ ಮಾಡಕ್ಕಾಗುತ್ತೆ? ಅಲ್ಲಿಗೆ ನೀನ್ ಎಷ್ಟು ಸ್ಟ್ರಾಂಗ್ ಇರ್ಬೇಕಪ್ಪ ಅಂತ ಕೇಳಿದ್ರು ಅಲೋಕ್. ಯಾಕಂದ್ರೆ PSI ಗೋಪಾಲ್ ಹಳ್ಳೂರ್ ಕೈಗೆ ಬಿದ್ದಿದ್ದ ಬುಲೆಟ್ ಆತನ ಮೂಳೆಯನ್ನೇ ಕತ್ತರಿಸಿ ಬಿಡುವಷ್ಟು ಆಳ ಹೊಕ್ಕಿಬಿಟ್ಟಿತ್ತು. ಆನಂತರ ಆತ ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆದು ಹೋಗಿದ್ದ. ಅಲೋಕ್ ಇಂಥದ್ದೊಂದು ಪ್ರಶ್ನೆ ಕೇಳಿ ಲಾಕ್ ಮಾಡ್ಕೊಳ್ತಿದ್ದಂಗೆ PSI ಗೋಪಾಲ್ ಹಳ್ಳೂರ್ ಅವ್ರ ಕಾಲಿಗೆ ಬಿದ್ದು ಶರಣಾಗ್ಬಿಟ್ಟ. ಸಾರ್, ನಾನು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಮರ್ಜಿಗೆ ಬಿದ್ದು ಎನ್ಕೌಂಟರ್ ಮಾಡಿಬಿಟ್ಟೆ ಅಂತ ತಪ್ಪೊಪ್ಕೊಂಡ್ಬಿಟ್ಟ. PSI ಗೋಪಾಲ್ ಹಳ್ಳೂರ್ ಪ್ರಕಾರ ಆತನಿಗೆ ಅವತ್ತಿನ IG-ಯಿಂದ ಇಂಥದ್ದೊಂದು ಗುಪ್ತ ನಿರ್ದೇಶನ ಬಂದಿತ್ತಂತೆ. ಅದರ ಜೊತೆಗೆ ಇನ್ನೊಂದಷ್ಟು ಸೀಕ್ರೆಟ್ಗಳನ್ನ ಆತ ರಿವೀಲ್ ಮಾಡಿದ್ದ. ಅದೇನು ಅಂದ್ರೆ, ಈ ಕೇಸಿನ ಪ್ರಮುಖ ಆರೋಪಿ ಮಹದೇವ್ ಸಾಹುಕಾರ್ ಬೈರಗೊಂಡ ಹಿಂದಿನ ಸರ್ಕಾರದ ವಿಜಯಪುರದ ಪ್ರಭಾವಿ ಸಚಿವರೊಬ್ಬರು, ಗೃಹ ಸಚಿವರ ಸಲಹೆಗಾರರು ಮತ್ತು ಅಂದಿನ ಉತ್ತರ ವಿಭಾಗದ IG-ಗೆ ಕೋಟಿ ಕೋಟಿ ಹಣ ಸಂದಾಯ ಮಾಡಿ ಧರ್ಮನ ಎನ್ಕೌಂಟರ್ ಆಗುವಂತೆ ನೋಡ್ಕೊಂಡಿದ್ದಂತೆ. ನಂತರ ಅವನ ಸಹೋದರ ಗಂಗಾಧರ ಚಡಚಣನನ್ನ ತಮ್ಮ ವಶಕ್ಕೊಪ್ಪಿಸುವಂತೆ ದೊಡ್ಡ ಡೀಲ್ ಆಗಿತ್ತಂತೆ. ಅದರ ಭಾಗವಾಗಿ PSI ಗೋಪಾಲ್ ಹಳ್ಳೂರ್ಗೂ ಕೋಟಿ ಲೆಕ್ಕದಲ್ಲಿ ಸೂಟ್ ಕೇಸ್ ತಲುಪಿಸಿ ಧರ್ಮನ ಎನ್ಕೌಂಟರ್ ಮತ್ತು ಗಂಗಾಧರನನ್ನ ಮಹದೇವಪ್ಪನ ತಂಡಕ್ಕೊಪ್ಪಿಸೋ ಜವಾಬ್ದಾರಿ ಕೊಡಲಾಗಿತ್ತಂತೆ. ಈಗ ಎಲ್ಲವೂ ಅದೇ ಪ್ರಕಾರ ನಡೆದಿದೆ. ಅದರ ಭಾಗವಾಗಿ PSI ಗೋಪಾಲ್ ಹಳ್ಳೂರ್ ಧರ್ಮನ ಎನ್ಕೌಂಟರ್ ನಡೆಸಿದ ನಂತರ ತಮ್ಮ ಬಲಭುಜಕ್ಕೆ ತಾವೇ ಶೂಟ್ ಮಾಡ್ಕೊಂಡಿದ್ರಂತೆ. ಇದನ್ನು ತಿಳಿದ ಗಂಗಾಧರನ ತಾಯಿ ವಿಮಲಾಬಾಯಿ ಚಡಚಣ ಪೊಲೀಸ್ ಠಾಣೆಯಲ್ಲಿ ಗಂಗಾಧರ ಕೊಲೆಯಾಗಿದ್ದಾನೆ ಅಂತ ದೂರು ದಾಖಲಿಸಿದ್ಲು. ಮಹದೇವ್ ಸಾಹುಕಾರ್ನೇ ಇದನ್ನ ಮಾಡಿಸಿದಾನೆ ಅಂದಿದ್ಲು.
ಅದರಂತೆ ಮಹದೇವ ಬೈರ್ಗೊಂಡ, ಹನುಮಂತ ಪೂಜಾರಿ, ಭೀಮಾ ಪೂಜಾರಿ, ಸಿದ್ದಗೊಂಡಪ್ಪ ದಿಕ್ಕೊಂಡಿ, ಸಿದ್ದಗೊಂಡಪ್ಪ ಮಡವೆ ಹೀಗೆ 5 ಮೇಲೆ ಪ್ರಕರಣ ದಾಖಲಾಗಿತ್ತು. ಜೊತೆಗೆ ಪೊಲೀಸರೇ ಒಪ್ಪಿಸಿದ್ದಾರೆ ಅನ್ನೋ ಆರೋಪಕ್ಕೆ ಅಂದಿನ ಚಡಚಣ PSI ಗೋಪಾಲ್ ಹಳ್ಳೂರ್, ಪೇದೆಗಳಾದ ಸಿದ್ದಾರೂಢ ರೋಗಿ, ಚಂದ್ರಶೇಖರ್ ಜಾಧವ್, ಗೆದ್ದೆಪ್ಪ ನಾಯ್ಕೋಡಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿತ್ತು. ಇನ್ನು ಈ ಪ್ರಕರಣದಲ್ಲಿ ಪೊಲೀಸರೇ ಶಾಮೀಲಾಗಿರೋದ್ರಿಂದ ತನಿಖೆಯ ಜವಾಬ್ದಾರಿಯನ್ನ CIDಗೆ ವಹಿಸಲಾಗಿತ್ತು. CID DYSP ಜನಾರ್ದನ್, ಇನ್ಸ್ಪೆಕ್ಟರ್ MA ಮಹಮ್ಮದ್ ನೇತೃತ್ವದಲ್ಲಿ ತನಿಖೆ ಶುರುವಾಗಿತ್ತು. ಇನ್ನು ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಮಹದೇವಪ್ಪ ಬೈರಗೊಂಡನನ್ನ CID ಪೊಲೀಸರು ಮೊನ್ನೆಯಷ್ಟೇ ಬಂಧಿಸಿದ್ದಾರೆ. ಆತನನ್ನ ವಿಚಾರಣೆ ನಡೆಸಲಾಗ್ತಿದೆ. ಈ ನಡುವೆ ಹತ್ಯೆಯಾದ ಗಂಗಾಧರನ ತಾಯಿ ವಿಮಲಾಬಾಯಿಯಿಂದ ಕೇಳಿಬಂದಿರೋ ಮತ್ತೊಂದು ಆರೋಪ ಏನು ಅಂದ್ರೆ ಅದು CID ಪೊಲೀಸರಿಂದ ತನಗೆ ನ್ಯಾಯ ಸಿಗೋದು ಸಾಧ್ಯವಿಲ್ಲ ಅನ್ನೋದು. ಯಾಕಂದ್ರೆ CID ಪೊಲೀಸರು ತನಿಖೆ ಮಾಡ್ತಿರೋದು ಕೇವಲ ಹತ್ಯೆಯಾದ ಗಂಗಾಧರನ ಪ್ರಕರಣ ಮಾತ್ರ. ಧರ್ಮನ ಎನ್ಕೌಂಟರ್ ಕೇಸು CIDಗೆ ವಹಿಸಿಲ್ಲ. ಒಂದು ವೇಳೆ ವಹಿಸಿದ್ರೆ ಎಲ್ಲಿ ಘಟಾನುಘಟಿ ರಾಜಕಾರಣಿಗಳು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರು ಬಯಲಾಗುತ್ತೋ ಅನ್ನೋ ಮುನ್ನೆಚ್ಚರಿಕೆ ಅನ್ನೋದು. ಈಗ CID ಪೊಲೀಸರಿಂದ ನ್ಯಾಯ ಸಿಗೋದು ಡೌಟು ಅಂತ ವಿಮಲಾಬಾಯಿ ಇಡೀ ಕೇಸನ್ನ CBI ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿ DGP ನೀಲಮಣಿ ರಾಜು ಅವರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದಾರೆ. ನನಗೆ ಅದು ಒಂದೇ ನನ್ನ ಮಕ್ಕಳದ ನ್ಯಾಯ ಸಿಗ್ಬೇಕು ನೋಡ್ರಿ. ಈಗ ಎಷ್ಟು ಮಂದಿ ಒಂದು 10 ಮಂದಿಗೆ ಎಕ್ಸಿಡೆಂಟ್ ಮಾಡಿ ಕೊಂತಾನ್ರಿ ಆ ಊರಾಗ. ಮಾದ್ಯ ಅವ್ರ ಊರನವ್ರು ಅಂಜ್ ಬರಲ್ಲ. ಈಗ ನನಗೆ ಹತ್ತಾರ ಅವ್ರು ನಾವು ಅಂಜ್ ಬರಲ್ಲ, ನಾವು ಊರಾಗ ಸಂಸಾರ ಮಾಡ್ತೇವೆ, ನೀವು ಸಂಸಾರ ಮಾಡ್ರಿ, ನಾ ಅಂತರೂ ಊರಾಗೆ ಬರಲ್ಲ, ಸಂಸಾರ ಮಾಡಲ್ಲ, ಹ್ಯಾಂಗಕ್ಕಾಗಲ್ಲ ಅಂತ ಹೇಳಿ ನಾ ಗಟ್ಟಿ ಜೀವ ಮಾಡಿ ನಾ ಈಗ ಬಂದಿದ್ದು ನೋಡ್ರಿ. ಹಾ ಹೇಳ್ರಿ ಅವ್ರು ಶೇಡ್ ಅವ್ರು ನಾವು ನೋಡಮ್ಮ ಅಂತ ಹೇಳಿ ಮನ್ ನಮ್ ಕರ್ಸಿರ್ರಿ, ನಾವೆಲ್ಲ ಮಾಡ್ತೇವೆ ಅಂದ್ರೆ ಗಂಗಾಧರನ್ ಅಟ್ಟು ಮಾಡ್ರಿ, ಧರ್ಮಜಂದ್ ಮಾಡಿಲ್ರಿ ಅವ್ರು ಮಾಡಿ ಅದನ್ನು ಬಿ ಮಾಡ್ಬೇಕ್ರಿ, ಧರ್ಮಜಂದ್ ಬಿ ಮಾಡ್ಬೇಕು. ಹಾ ಇನ್ಕೊಂಡ್ರಿ ನಕಲಿ ಅಂತ ಹೇಳಿ ಮಾಡ್ಬೇಕ್ರಿ. ಹಾ ಅವ್ನಿಗೆ ಶಿಕ್ಷೆ ಆಗ್ಬೇಕು, ಹೊರಗೆ ಬರ್ಬಾರ್ದು ಹಳ್ಳೂರ. ಭೀಮಾ ತೀರದ ದ್ವೇಷದ ಬಗ್ಗೆ ಈಕೆಗಿಂತಲೂ ಚೆನ್ನಾಗಿ ಯಾರಿಗೆ ಗೊತ್ತಿರುತ್ತೆ ಹೇಳಿ? ತನ್ನ ಮಗ ಎನ್ಕೌಂಟರ್ ಆದಾಗಲೇ ಈಕೆ ಅದೊಂದು ಫೇಕ್ ಎನ್ಕೌಂಟರ್ ಮತ್ತು ಅದರ ಹಿಂದಿರೋದು ಮಾಧ್ಯಾನೆ ಅಂತ ಆರೋಪಿಸಿದ್ಲು. ಅದರಂತೆ ಆತ ಸೇರಿದಂತೆ ಇಲಾಖೆಯ ಒಂದಿಷ್ಟು ಪೊಲೀಸರು ಕೂಡ ಅರೆಸ್ಟ್ ಆಗಿದ್ದಾರೆ. ಆದರೆ ಘಟಾನುಘಟಿ ರಾಜಕಾರಣಿಗಳು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರು ಕೇಳಿ ಬರ್ತಿರೋದ್ರಿಂದ ಈ ಕೇಸಿಗೆ CID ಎಳ್ಳು ನೀರು ಬಿಟ್ಬಿಡುತ್ತಾ ಅಥವಾ ವಿಮಲಾಬಾಯಿ ಆಗ್ರಹದಂತೆ CBIಗೆ ವರ್ಗಾವಣೆಯಾಗುತ್ತಾ ಗೊತ್ತಿಲ್ಲ. ಇದೆಲ್ಲದರ ನಡುವೆ ಇಡೀ ಕೇಸಿನ ಆಳಕ್ಕೆ ಹೋಗಿ ಪ್ರಕರಣದಲ್ಲಿ ಶಾಮೀಲಾಗಿದ್ದ ಪೊಲೀಸ್ ಹೆಗ್ಗಣಗಳನ್ನ ಹೊರಹಾಕಿದ ಸೂಪರ್ ಕಾಪ್ ಅಲೋಕ್ ಕುಮಾರ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾರೇನೇ ತಪ್ಪು ಮಾಡಿದ್ರು ಬಹಳ ದಿನ ಮುಚ್ಚಡಕ್ಕಾಗಲ್ಲ. ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲೇಬೇಕು. ಇಂಥ ಮತ್ತಷ್ಟು ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ ಜೊತೆ ಮುಂದಿನ ಶನಿವಾರ ಮತ್ತೆ ಬರುತ್ತೆ ಸೂಪರ್ ಕಾಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.